ಜೈ ಕರ್ನಾಟಕ, ಜೈ ಉಪಿ ಬಾಸ್, ಜೈ ಪ್ರಜಾಕೀಯ. ರಾಜಕೀಯ ಬೇಡ, ಪ್ರಜಾಕೀಯ ಬೇಕು. ಈ ಫಿಲಮ್ ಇನಿಷಿಯಲ್ ರಿಲೀಸ್ ಆದಾಗ ನಾನು ಇನ್ನೂ ಹುಟ್ಟಿರ್ಲಿಲ್ಲ, 2001 ಬಾರ್ನು. ನೆನ್ನೆ ನಾವು ಅಪ್ಪನ ಕೇಳ್ತಿದ್ದೆ ಹೆಂಗಿತ್ತು ರಿಲೀಸು ಅಂತ ಅಂದ್ಬಿಟ್ಟು. ಸ್ಟಾರ್ಟಿಂಗ್ ಇನಿಷಿಯಲ್ ಡೇ ರೆಸ್ಪಾನ್ಸ್ ಹೆಂಗಿತ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ವು. ಸೇಮ್ ಎಕ್ಸ್ಪೀರಿಯನ್ಸ್ ಇವತ್ತು ಥಿಯೇಟ್ರಲ್ಲಿ ಮಾಡಿದ್ದೀನಿ. ಅವತ್ತು ಏನು ಹೇಳಿದ್ವೋ ಇವತ್ತು ಹಂಗೆ ಇದೆ. ಎಲ್ಲರೂ ಸಿನಿಮಾ ಮಾಡ್ತಾರೆ ಸರ್, ಆದರೆ ಅವತ್ತು ನಡೆದಂಥ ರಾಜಕೀಯ ಟೈಮಲ್ಲಿ ಏನೇನು ನಡೆದಿತ್ತು ಅದನ್ನೆಲ್ಲ ಫಿಲಮಲ್ಲಿ ತಂದಿಡೋಕ್ಕೆ ಗಟ್ಸ್ಬೇಕು. ಅದು ಎಲ್ಲರಿಗೂ ಆ ಗಟ್ಸ್ ಇರಲ್ಲ. ಅವರು ಒಂದು ಚಾಂದಿನಿ ಮನೆ ಒಳಗಡೆ ರೈಡ್ ಮಾಡೋಕೆ ಹೋದಾಗ ಆ ರಾಜಕೀಯ ವ್ಯಕ್ತಿಗಳಿಗೆ ಬೈದಿರೋದಾಗಿರ್ಬೋದು, ಅದಕ್ಕೆ ತುಂಬ ಗಟ್ಸ್ಬೇಕು. ನಾವು ಈ ದೇಶದ ಪ್ರಜೆನೇ, ಅವರು ಈ ದೇಶದ ಪ್ರಜೆನೇ. ಉಪಿ ಸರ್ ಆಗಿರ್ಬೋದು, ದೊಡ್ಡ ಡೈರೆಕ್ಟರ್ ಆಗಿರ್ಬೋದು, ಆದರೆ ಅವ್ರಿಗೂ ಅಪ್ಪ ಅಮ್ಮ ಅವ್ರಿಗೂ ಭಯ ಅನ್ನೋದಿರುತ್ತೆ ಅಲ್ವಾ. ಅವರೊಬ್ಬ ಮನುಷ್ಯ ಅಲ್ವಾ. ಅಂಥ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಿಗೆಲ್ಲ ಅವ್ರು ಮಾಡಿರೋದು ಅದನ್ನೆಲ್ಲ ಒಂದು ಕತ್ಲೆ ಹತ್ರ ತೋರಿಸಿರೋದಾಗಲಿ, ಅದನ್ನ ಮಾಡೋಕ್ಕೆ ತುಂಬ ಡೈರಿಂಗ್ ಬೇಕು. ಅದನ್ನ ಮಾಡೋಕ್ಕೆ ಉಪ್ಪಿ ಸರಿಗೆ ಮಾತ್ರ ಸಾಧ್ಯ, ಇನ್ನು ಯಾರ ಕೈಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಹುಡುಗರು ಇವತ್ತು ಯಾವ್ದಾರ ಒಂದು ಹುಡುಗಿಯಿಂದ ಬಿದ್ದು ಏನಾದರೂ ಒಂದು ಆಗ್ತಿದ್ರೆ ಅದ್ರಲ್ಲಿ ಒಂದು ಸೀನ್ ಬರುತ್ತೆ ಸರ್. ಹೋಗ್ಬಿಟ್ಟು ಅವರು ಒಂದು ಕ್ಯಾಪ್ನ ಹಾಕೋಣ ಅಂತ ಸೀನ್ ಬರುತ್ತೆ. ಆ ಸೀನ್ ನೋಡಲಿ ಸರ್, ಆ ಹುಡುಗರು ಅದನ್ನ ಇನ್ಸ್ಪೈರ್ ಆಗಿ ತಗೋಬೇಕು. ಈ ಪಿಕ್ಚರ್ಲಿ ಪ್ರೀತಿ ಇದೆ ಇಲ್ಲ ಅಂತಲೇ ತೋರಿಸ್ಕೊಂತ ಹೋಗಿರೋದು. ಜೀವನ ಮುಖ್ಯನಾ, ಹೊಟ್ಟೆಪಾಡು ಮುಖ್ಯನಾ, ಲವ್ ಮುಖ್ಯನಾ ಅಂತಲೇ ತೋರಿಸ್ಕೊಂತ ಹೋಗಿರೋದು ಲಾಸ್ಟ್ವರೆಗೂ. ಕೊನೆಯಲ್ಲಿ ಪ್ರೀತಿನ ಗೆಲ್ಸಿದ್ದಾರೆ ಆಯಿತಾ. ಅದೇ ಗೆಲ್ಲಬೇಕು. ನಿಜ, ಪ್ರೀತಿ ಇದ್ರೇ ಎಲ್ಲ. ನಮ್ಮ ತಾಯಿ ಮೇಲೆ ಪ್ರೀತಿ ಇದ್ರೇ ನಮ್ಮ ತಾಯಿ ನಾನು ಚೆನ್ನಾಗಿ ನೋಡ್ಕೊಳೋದು. ನಾನು ತಾಯಿ ಪ್ರೀತಿಸಿದ್ರೆ ನಾನು ಹೇಳ್ತೀನಿ ಪ್ರೀತಿಸ್ತೀನಿ, ನನ್ನ ಲವರ್ನ ನಾನು ಪ್ರೀತಿಸ್ತೀನಿ. ಕರೆಕ್ಟು, ನಿಜ, ಒಪ್ಕೊತೀನಿ. ಅದನ್ನೇ ಆ ಫಿಲಮಲ್ಲಿ ತೋರಿಸಿರೋದು ಸರ್. ಏನಂದರೆ ಲಾಸ್ಟಲ್ಲಿ ಆ ಹುಡುಗಿ ಅಂತ ಹೇಳೋ, ನೀನು ನಾನು ಸಾಯ್ಬೇಕು, ನೀನು ಚೆನ್ನಾಗಿರಬೇಕು, ಆ ಗುರು ಕಿರಣ್ ಸರ್ ಕೊಟ್ಟಿರೋ ಟ್ಯೂನು ಲಾಸ್ಟಲ್ಲಿ ಆ ಹೇಳೋವಂಥ ರೀತಿ ಇದೆಯಲ್ಲ ಆ ಹುಡುಗಿ, ಅದು ಎಲ್ಲೋ ಒಂದು ಕಡೆ ತುಂಬ ಇದಾಗ್ಬಿಡುತ್ತೆ ಸರ್. ಆ ಹುಡುಗಿ ಹೇಳೋವಂಥ ವಾಯ್ಸ್ ಯಾರು ಹೇಳಿದ್ರೋ ಗೊತ್ತಿಲ್ಲ, ಆ ಹೇಳಿರೋ ರೀತಿ, ಆ ಕ್ಯಾಮ್ರಾ ಹಿಡ್ಕೊಂಡು ಸರ್ ಲಾಸ್ಟಿಗೆ ನಿಂತ್ಕೊಳೋದು, ಆ ಟ್ಯೂನ್ ಬರುತ್ತಲ್ಲ ಅದು. ಉಪ್ಪಿ ಸರ್ ಕ್ಯಾಪ್ ಹಾಕೋಣ ಸೀನು ಸರ್ ನನ್ನ ಫೇವ್ರೇಟ್ ಸೀನ್ ಅದು ನನ್ನ ಲೈಫ್ನ ಟರ್ನ್ ಮಾಡಿರೋ ಸೀನು. ಲೈಫಲ್ಲಿ ಎಲ್ಲರೂ ಫಸ್ಟ್ ಟೈಮ್ ಒಂದ್ಸಲ ಸಣ್ಣವರಿದ್ದಾಗ ಥಿಯೇಟ್ರಿಗೆ ಹೋಗಿರ್ತೀವಿ, ಒಬ್ಬರೇ ಥಿಯೇಟ್ರಿಗೆ ಹೋಗಿರ್ತೀವಿ. ನಾನು ಸಣ್ಣವನಿದ್ದಾಗ ನಾನು ಒಬ್ಬನೇ ಹೋಗಿರೋ ಫಿಲಮ್ ಸರ್ ಇದು. ನಾನು ಒಬ್ಬನೇ ಹೋಗಿದ್ದೆ ಫಿಲಮ್ಗೆ. ಅಪ್ಪ ಅಮ್ಮನ ಜೊತೆ, ಚಿಕ್ಕಪ್ಪ ದೊಡ್ಡಪ್ಪನ ಜೊತೆ ಕರ್ಕೊಂಡೋಗಿರ್ತಾರೆ, ಅಣ್ಣರು ಯಾರೋ ಕರ್ಕೊಂಡೋಗಿರ್ತಾರೆ. ನಾನು ಒಬ್ಬನೇ ದಾವಣಗೆರೆಯಲ್ಲಿ ನಡ್ಕೊಂಡು ಹೋಗ್ಬಿಟ್ಟು 30 ಟಾಕೀಸಲ್ಲಿ ಪಿಕ್ಚರ್ ನೋಡಿದ್ದೆ 100 ಡೇಸ್ ಆದಮೇಲೆ. ನಾನು ಒಬ್ಬನೇ ನಡ್ಕೊಂಡೋಗಿ ನೋಡಿರೋ ಫಿಲಮ್ ಸರ್ ಇದು. ಮತ್ತು 26 ವರ್ಷ ಆದಮೇಲೆ ಮತ್ತೆ ಬಂದು ನೋಡ್ತಾ ಇದ್ದೀನಿ ಸರ್ ಈ ಸಿನಿಮಾನ. ಇವತ್ತಲ್ಲ ಸರ್, ಯಾವತ್ತೂ ಈ ಕ್ರೇಜ್ ಕಮ್ಮಿ ಆಗಲ್ಲ. ಪ್ರಜಾಕೀಯದ ಬಗ್ಗೆ ಒಂದೇ ಒಂದು ನಿಮಿಷ ಮಾತಾಡ್ಬಿಡ್ತೀನಿ ನೋಡಿ ಸರ್. ಇವತ್ತಿನ ದಿನ MLAಗಳು MP ಗಳು ಯಾರು ಕಾರ್ಪೊರೇಟರ್ ಇದೋರ ಅವರೆಲ್ಲರೂ ನಮ್ಮ ಕೆಲಸಗಾರರು ಸರ್. ಅವರೆಲ್ಲ ನಮಗೋಸ್ಕರ ಕೆಲಸ ಮಾಡೋಕ್ಕಿರೋದು. ಅವ್ರು ಬಂದಾಗ ಅವ್ರಿಗೆ ಕಾಕ ಹೊಡಿಯೋದು, ಅವ್ರಿಗೆ ಸಲಾಮ್ ಹೊಡಿಯೋದು, ಅವ್ರು ಬಂದಾಗ ಅಣ ಅನ್ನೋದು, ಬಾಸ್ ಅನ್ನೋದು, ಅದೆಲ್ಲ ಬಿಟ್ಬಿಡಿ ಸರ್. ಅವರಿಗೆ ನಮ್ಮಿಂದ ಸ್ಯಾಲ್ರಿ ಹೋಗೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ನಮ್ಮ ಮಕ್ಕಳು ನಾವು ಮನೆಗೆ ಬಂದಾಗ ನಮ್ಮ ಮನೆ ಜವಾಬ್ದಾರಿ ಹೆಂಗೆ ತೊಗೊತೀವಲ್ಲ, ನಾವು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀವಿ, ನಮ್ಮ ತಾಯಿ ಮಾತ್ರ ತೊಗೊತೀವಿಲ್ಲ ಅಂತ ನೋಡ್ತೀವಲ್ಲ ಸರ್ ನಾವು. ಒಂದೇ ನಿಮಿಷ ಸರ್, ದಯವಿಟ್ಟು ಪ್ರಜಾಕೀಯದ ಬಗ್ಗೆ ಹೇಳ್ಬಿಡ್ತೀನಿ. ನಾವು ಮನೆಗೆ ಬಂದಾಗ ನಮ್ಮ ಮನೆಯಲ್ಲಿ ನಾವು ಎಲ್ಲ ಜವಾಬ್ದಾರಿ ತಗೊಂತೀವಿಲ್ಲ ಸರ್. ಮಕ್ಕಳು ಹೋಮ್ವರ್ಕ್ ಮಾಡಿದಾರೆ ಇಲ್ಲ ಅಂತ ನೋಡ್ತೀವಿಲ್ಲ ಸರ್, ನೋಡ್ತೀವತ್ತಾರೆ. ಅದೇ ಥರ ಸರ್ ನಮ್ಮ ದೇಶ ಬದಲಾಗಬೇಕು ಅಂದರೆ ನಾವು ನಮ್ಮ ರೋಡ್ ಬಗ್ಗೆ, ನಮ್ಮ ಇದ್ರ ಬಗ್ಗೆ ನಾವು ಒಂದು 2 ಅವರ್ ಟೈಮ್ ಕೊಡಬೇಕು ಸರ್. ಅವಾಗ ನಮ್ಮ ದೇಶ ಖಂಡಿತ ಬದಲಾಗುತ್ತೆ. ಪ್ರತಿಯೊಬ್ಬರು ಈ ಜವಾಬ್ದಾರಿ ತಗೊಂಡಾಗ ಮಾತ್ರ ಬದಲಾಗುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ರಿಯಲ್ ಆಗಿ ಒಂದು ಮಾತು, 24 ಇಯರ್ಸ್ ಆಯಿತು. ಫಿಲಮ್ ಮೀನ್ಸ್ ಬುದ್ಧಿವಂತರಿಗೆ ಮಾತ್ರ, ಮತ್ತೆ ರಿಲೀಸ್ ದಡ್ಡರಿಗೆ, ಮತ್ತೆ ಕ್ರೇಜ್ ಬುದ್ಧಿವಂತರಿಗೆ. ಕರೆಕ್ಟಾ? ಇನ್ನು 24 ಇಯರ್ಸ್ ಆದರೂ ನಮ್ಮ ಜನಕ್ಕೆ, ಪ್ರಜೆಗಳಿಗೆ ಬುದ್ಧಿವಂತ ಯಾರು ಅಂತಲೇ ಗೊತ್ತಾಗಿಲ್ಲ. ಇಂಡಿಯಾ ಇಸ್ ಗ್ರೇಟ್, ಐ ಆಮ್ ಗಾಡ್ ಇಸ್ ಗ್ರೇಟ್. ಥ್ಯಾಂಕ್ ಯು ಸರ್.